ನಮಸ್ಕಾರ ವೀಕ್ಷಕರೇ. ಕಮ್ಯುನಿಸ್ಟ್ ಆಡಳಿತ ಇರೋ ಕೇರಳ ಮತ್ತೆ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ಸಿಕ್ಕಿಬಿದ್ದ ಭಾರತದ ಯೂಟ್ಯೂಬರ್ ಅರ್ಥಾತ್ ದೇಶದ್ರೋಹಿ ಜ್ಯೋತಿ ಮಲ್ಹೋತ್ರಾಗೂ ಕೇರಳ ಸರ್ಕಾರಕ್ಕೂ ಲಿಂಕ್ ಇದ್ದ ಬಗ್ಗೆ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗಿದೆ. ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲದ ಜ್ಯೋತಿಯನ್ನ ಕೇರಳ ಟೂರಿಸಂ ಪ್ರಮೋಟ್ ಮಾಡೋದಕ್ಕಾಗಿ ಇನ್ಫ್ಲೂಯೆನ್ಸರ್ ಆಗಿ ಬಳಸಿಕೊಂಡಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಮೊದಲೇ ದೇಶದ ಭದ್ರತೆ ವಿಚಾರದಲ್ಲಿ ಕೇರಳದ ಬಗ್ಗೆ ನಾನಾ ರೀತಿಯ ಆರೋಪ ಇರೋ ಹೊತ್ತಲ್ಲಿ ಈ ಬೆಳವಣಿಗೆ ಅಚ್ಚರಿ ತರದೆ ಆತಂಕವನ್ನ ತರಿಸ್ತಾ ಇದೆ. ಇನ್ನು ಇಂಥ ಆರೋಪ ಬಂದ್ಮೇಲೆ ಯಾರು ಕೂಡ ಹೌದು ಅಂತ ಒಪ್ಕೊಳ್ಳೋದಿಲ್ಲ ಅನ್ನೋದು ಕೂಡ ಸಹಜವೇ. ಅದೇ ರೀತಿ ಈ ಆರೋಪ ಬರ್ತಾ ಇದ್ದ ಹಾಗೆ ಕೇರಳ ಕಮ್ಯುನಿಸ್ಟ್ ಸರ್ಕಾರದ ಕಡೆಯಿಂದ ತಳ್ಳಿ ಹಾಕೋ ಕೆಲಸವೂ ಆಗಿದೆ. ಹಾಗಿದ್ರೆ ಈ ಆರೋಪ ಏನು, ಈ ಕನೆಕ್ಷನ್ ಹೇಗಿತ್ತು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸ್ವಾತಂತ್ರ್ಯ ಬಂದ ಬಳಿಕ ಭಾರತದಲ್ಲಿ ಆಗಿರೋ ಎಷ್ಟೋ ರಾಜಕೀಯ ಕುತಂತ್ರಗಳು ಈಗೀಗ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ನಮ್ಮ ಸಂಸ್ಕೃತಿಯನ್ನ ಹಾಗೂ ಸನಾತನ ಧರ್ಮವನ್ನೇ ಟಾರ್ಗೆಟ್ ಮಾಡಿದ್ದ ಪ್ರಮುಖ ಘಟನೆಗಳು ಅಂದ್ರೆ ಶಿಕ್ಷಣ ವ್ಯವಸ್ಥೆ ಕ್ರಿಮಿನಲ್ಗಳ ಕೈವಶವಾಗಿದ್ದು ಅಂತ ಜನರು ಹೇಳ್ತಾರೆ. ಪ್ರಪಂಚದಲ್ಲೇ ಯಾವ ರಾಜರಿಗೂ ಇಲ್ಲದ ಸಾಮರ್ಥ್ಯ, ಪರಾಕ್ರಮಿಗಳಾಗಿದ್ದ ಭಾರತೀಯ ರಾಜರು, ಅವರ ಆಳ್ವಿಕೆ, ದೇಶಕ್ಕೆ ಹಾಗೂ ಸಂಸ್ಕೃತಿಗೆ ಅವರ ಕೊಡುಗೆ, ಇದೆಲ್ಲವನ್ನ ಮಕ್ಕಳಿಗೆ ತಿಳಿಸೋದನ್ನ ಬಿಟ್ಟು ಭಾರತಕ್ಕೆ ದಾಳಿ ಇಟ್ಟ ಮೊಘಲರ ಬಗ್ಗೆ ಪಾಠಗಳನ್ನ ಬರೆದರು. ಹಿಂದೂ ಆಚರಣೆಗಳ ಬಗ್ಗೆ ಸ್ವಲ್ಪವೂ ತಿಳುವಳಿಕೆ, ಜ್ಞಾನ, ಕಾಮನ್ ಸೆನ್ಸ್ ಇಲ್ಲದವರು ಅದೆಲ್ಲವನ್ನ ಮೂಢನಂಬಿಕೆ ಪಟ್ಟಿಗೆ ಸೇರಿಸಿದ್ರು. ಪುಸ್ತಕ, ಸಿನಿಮಾ ಎಲ್ಲದರಲ್ಲೂ ಅಜೆಂಡಾ ತುಂಬಿದ್ರು. ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ ಅಂದ್ರೆ ಒಂದು ದೃಢವಾದ ದೇಶ ವಿರೋಧಿ ಎಕೋಸಿಸ್ಟಮ್. ಎಡಚರರು ಕೂಡ ಆ ಸಿಸ್ಟಮ್ನ ಪ್ರಮುಖ ಭಾಗ ಅನ್ನೋದು ಸರಿಯಾದ ಶಿಕ್ಷಣ ಪಡೆದವರಿಗೆ ಗೊತ್ತೇ ಇದೆ. ಈಗ ಇದೆಲ್ಲವೂ ನೆನಪಾಗುವುದಕ್ಕೆ ಕಾರಣ ಆಗಿದ್ದು ಜ್ಯೋತಿ ಮಲ್ಹೋತ್ರಾ ಹಾಗೂ ಕೇರಳ ಕಮ್ಯುನಿಸ್ಟ್ ಸರ್ಕಾರದ ಕನೆಕ್ಷನ್. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮೇಲೆ ದೇಶದ ಜನರಿಗೆ ಯಾವ ಒಪಿನಿಯನ್ ಇದೆ ಅನ್ನೋದನ್ನ ಹೊಸದಾಗಿ ಹೇಳೋದು ಬೇಡ. ಸದಾ ಹಿಂದೂ ಧರ್ಮ, ಸಂಪ್ರದಾಯ ಇದನ್ನೇ ಟಾರ್ಗೆಟ್ ಮಾಡ್ತಾ ಬಂದಿರೋ ಹಿಂದೂ ವಿರೋಧಿ ಹಿಂದೂ ಅಂತಲೇ ಬಹುತೇಕರು ಪಿಣರಾಯಿ ವಿಜಯನ್ರನ್ನ ಗುರುತಿಸ್ತಾರೆ. ಅಂಥದ್ರಲ್ಲಿ ಈಗ ಜ್ಯೋತಿ ಮಲ್ಹೋತ್ರಾ ಹಾಗೂ ಕೇರಳ ಸರ್ಕಾರಕ್ಕೂ ಲಿಂಕ್ ಇತ್ತು ಅಂದಾಗ ಬಹುತೇಕರ ಮೊದಲ ಅಭಿಪ್ರಾಯ ಇದ್ರೂ ಇರ್ಬೋದೇನೋ ಅನ್ನೋದು. ಕೇರಳ ಟೂರಿಸಂ ಪ್ರಮೋಟ್ ಮಾಡೋದಕ್ಕೆ ಜ್ಯೋತಿ ಮಲ್ಹೋತ್ರಾರನ್ನ ಕೇರಳ ಸರ್ಕಾರ ಬಳಸ್ಕೊಂಡಿತ್ತು ಅನ್ನೋ ರಿಪೋರ್ಟ್ ಬಂದಿದೆ. ಅಂದಹಾಗೆ RTI ಬಿಚ್ಚಿಟ್ಟಿರೋ ಮಾಹಿತಿಗಳಲ್ಲಿ ಇದು ರಿವೀಲ್ ಆಗಿದ್ದು ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮ ANI ಹಾಗೂ ಇತರೆ ಮಾಧ್ಯಮಗಳು ಕೂಡ ಈ ಬಗ್ಗೆ ವರದಿಯನ್ನ ಬಿತ್ತರಿಸಿವೆ. ಸದ್ಯ ಹೊರಬಂದಿರೋ ಮಾಹಿತಿಗಳ ಪ್ರಕಾರ ಸುಮಾರು 41 ಇನ್ಫ್ಲೂಯೆನ್ಸರ್ಸ್ ಗಳನ್ನ ಕೇರಳ ಸರ್ಕಾರ ಟೂರಿಸಂ ಪ್ರಮೋಷನ್ಗೆ ಬಳಸಿಕೊಂಡಿತ್ತು. ಅವರಿಗೆ ಟ್ರಿಪ್ ಸೇರಿ ಎಲ್ಲಾ ವ್ಯವಸ್ಥೆಗಳನ್ನು ಸರ್ಕಾರದ ಫಂಡ್ ನಿಂದಲೇ ಮಾಡಲಾಗಿತ್ತು ಅನ್ನೋ ಸುದ್ದಿ ಬಂದಿದೆ. ಇದು ದೇಶಾದ್ಯಂತ ಚರ್ಚೆ ಆಗ್ತಾ ಹೋದ ಬೆನ್ನಲ್ಲೇ ಪ್ರತಿಕ್ರಿಯಿಸೋ ಕೇರಳ ಟೂರಿಸಂ ಮಿನಿಸ್ಟರ್ ಮೊಹಮ್ಮದ್ ರಿಯಾಜ್, ನಮಗೆ ಆಕೆಗೂ ಪಾಕಿಸ್ತಾನಕ್ಕೂ ಲಿಂಕ್ ಇರೋ ಬಗ್ಗೆ, ಆಕೆ ಸ್ಪೈ ಅನ್ನೋ ಬಗ್ಗೆ ಇದ್ಯಾವುದೂ ಕೂಡ ಗೊತ್ತಿರಲಿಲ್ಲ. ಅದೆಲ್ಲವೂ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇರೋದು. ಒಂದು ವೇಳೆ ಇದೆಲ್ಲವೂ ಗೊತ್ತಿದ್ದಿದ್ರೆ ನಾವು ಆಕೆಯನ್ನ ಇನ್ಫ್ಲೂಯೆನ್ಸರ್ ಆಗಿ ಬಳಸ್ಕೊಳ್ತಾನೆ ಇರ್ಲಿಲ್ಲ. ನೀವ್ ಹೇಳೋದ್ ನೋಡಿದ್ರೆ ಏನೋ ನಾವೇ ಅವಳಿಗೆ ಎಲ್ಲಾ ಫೆಸಿಲಿಟಿ ಕೊಟ್ಟು ಪಾಕಿಸ್ತಾನಕ್ಕೆ ಕಳಿಸಿ ಸ್ಪೈ ಮಾಡಿಸಿದ್ವಿ ಅನ್ನೋ ತರ ಇದೆ. ನೀವು ಎಷ್ಟೇ ಆರೋಪ ಮಾಡಿದ್ರು ಜನರಿಗೆ ನಿಜ ಗೊತ್ತಿದೆ. ಕೇರಳ ಟೂರಿಸಂ ಪ್ರಮೋಷನ್ ಅನ್ನೋದು ಈ ಬಾರಿ ಮಾತ್ರ ಮಾಡ್ತಾ ಇರೋದಲ್ಲ, ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರೋದು. ಬೇಕಾದ್ರೆ ತನಿಖೆ ಮಾಡಿಸಿ. ಇನ್ಫ್ಲೂಯೆನ್ಸರ್ಗಳ ಬಳಕೆಗೂ ಸಚಿವರು ಹಾಗೂ ಕೇರಳ ಸರ್ಕಾರಕ್ಕೂ ಯಾವುದೇ ನೇರ ಸಂಬಂಧ ಇರೋದಿಲ್ಲ ಅಂತ ಹೇಳಿದ್ದಾರೆ. ಈ ಹೇಳಿಕೆಯಿಂದಲೇ ಈಗ ಇನ್ನಷ್ಟು ಸಂಶಯ ಶುರುವಾಗಿರೋದು. ಯಾಕಂದ್ರೆ ಜ್ಯೋತಿ ಮಲ್ಹೋತ್ರಾ ಯೂಟ್ಯೂಬ್ ಚಾನಲ್ಗೆ ಲಕ್ಷಾಂತರ ಫಾಲೋವರ್ಸ್ ಇದ್ದಿರಬಹುದು, ಅಥವಾ ಆಕೆಯ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ನೋಡುವವರು ಕೂಡ ದೊಡ್ಡ ಮಟ್ಟದಲ್ಲೇ ಇರಬಹುದು. ಆದ್ರೆ ಇಡೀ ದೇಶಾದ್ಯಂತ ನೋಡಿದ ತಕ್ಷಣ ಗುರುತು ಹಿಡಿಯೋ ಮಟ್ಟದ ಯೂಟ್ಯೂಬರ್ ಆಕೆ ಆಗಿರ್ಲಿಲ್ಲ ಅನ್ನೋದು ವಾಸ್ತವ. ಅದರಲ್ಲೂ ಎಷ್ಟೋ ಜನರು ಆಕೆಯ ಹೆಸರನ್ನ ಕೇಳಿದ್ದೆ ಆಕೆ ಪಾಕಿಸ್ತಾನಕ್ಕೆ ಹೋಗಿ ದೇಶದ್ರೋಹದ ಕೆಲಸ ಮಾಡ್ತಾ ಇದ್ಲು ಅನ್ನೋದು ಬಹಿರಂಗ ಆದ ಬಳಿಕ. ಅಂಥದ್ರಲ್ಲಿ ಅದೆಲ್ಲಿಯ ಉತ್ತರ ಭಾರತ, ಅದೆಲ್ಲಿಯ ಕೇರಳ, ಅಲ್ಲೆಲ್ಲೋ ಇರೋ ಆಕೆಯನ್ನ ಹುಡುಕಿ ಕೇರಳಕ್ಕೆ ತಂದು ಟೂರಿಸಂ ಪ್ರಮೋಷನ್ಗೆ ಬಳಸ್ಕೊಳ್ತಾರೆ ಅಂದ್ರೆ ಒಂದೇ ಇದೆಲ್ಲವೂ ಗೊತ್ತಿದ್ದೇ ನಡೆದಿದೆ, ಇಲ್ಲ ಅಂದ್ರೂ ಸರ್ಕಾರದ ಭಾಗವಾಗಿ ಕೆಲಸ ಮಾಡೋ ಪ್ರತಿಯೊಬ್ಬರು ಕೂಡ ಸಮಾನ ಮನಸ್ಕರೇ ಆಗಿದ್ದು ಭಾರತದ ವಿರುದ್ಧ ಆಕೆ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಅವಕಾಶ ಕೊಟ್ಟಿರ್ಬೋದಾ ಅನ್ನೋ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ. ಯಾಕಂದ್ರೆ ಭಾರತದಲ್ಲಿ ದೇಶದ್ರೋಹದ ಎಕೋಸಿಸ್ಟಮ್ ಸ್ವಾತಂತ್ರ್ಯ ಬಂದ ಬಳಿಕ ಬಹಳಷ್ಟು ಗಟ್ಟಿಯಾಗಿ ಬೇರೂರಿದೆ ಅನ್ನೋದನ್ನ ಹೇಳಿದ್ವಿ. ಈ ಬಗ್ಗೆ ಕೆದಕ್ತಾ ಹೋದಾಗ ಒಂದಷ್ಟು ಆತಂಕಕಾರಿ ಮಾಹಿತಿಗಳು ಸಿಕ್ಕಿದ್ವು. ಅದೇನಂದ್ರೆ ಈ ಎಡಚರ ಎಕೋಸಿಸ್ಟಮ್ ನ ಪ್ರಮುಖ ಲಕ್ಷಣ ಅಂದ್ರೆ ಅವರು ಯಾವುದೇ ದುಷ್ಕೃತ್ಯ ನಡೆಸೋದಾದ್ರೂ ತಮ್ಮ ಬಳಗದವರನ್ನೇ ಕರೆಸಿಕೊಂಡು ನಡೆಸ್ತಾರೆ ಅನ್ನೋದು. ಉದಾಹರಣೆಗೆ ಎಡಚರ ಹಾಗೂ ದೇಶ ವಿರೋಧಿ ಅಜೆಂಡಾಗಳು ಇರೋ ಸಿನಿಮಾಗಳು ಬರ್ತಾ ಇದೆ ಅಂದಾಗ ಅದರ ನಿರ್ದೇಶಕನಿಂದ ಹಿಡಿದು ಸೈಡ್ ಆಕ್ಟರ್ ತನಕ ಪ್ರತಿಯೊಬ್ಬನೂ ಅದೇ ಗುಂಪಿಗೆ ಸೇರಿದವನಾಗಿರ್ತಾನೆ. ತಮ್ಮ ಅಜೆಂಡಾ ಮೂಲಕ ಯಾವುದೇ ಕೆಲಸ ಮಾಡೋದಕ್ಕೂ ಹೋದ್ರೂ ತಮ್ಮ ಗುಂಪಿಗೆ ಸೇರಿದವರನ್ನೇ ಬಳಸ್ಕೊಳ್ತಾರೆ. ಇದು ಇಂದು ನಿನ್ನೆಯಿಂದ ನಡೆದು ಬಂದಿರೋದಲ್ಲ, ಸಂಪ್ರದಾಯ ಅನ್ನೋ ಹಾಗೆ ಎಷ್ಟೋ ದಶಕದಿಂದ ನಡೆದು ಬಂದಿದೆ ಹಾಗೂ ಮುಂದಕ್ಕೂ ಇದು ಹೀಗೆ ಇರುತ್ತೆ.
ಈ ಎಕೋಸಿಸ್ಟಮ್ನ ಮೂಲಕವೇ ಅಲ್ಲೆಲ್ಲೋ ಇದ್ದವಳು ಇಲ್ಲಿ ಬಳಕೆಯಾಗಿದ್ದಾಳೆ ಅನ್ನೋ ಅನುಮಾನಗಳು ಕೂಡ ಬರ್ತಾ ಇದೆ. ದೇಶಾದ್ಯಂತ ಇವರ ನೆಟ್ವರ್ಕ್ ಗಟ್ಟಿಯಾಗಿ ಇರುವಾಗ ಯಾರು ಯಾವ ಮೂಲೆಯಲ್ಲಿದ್ರೂ ಈಸಿಯಾಗಿ ಸಿಗೋದ್ರಿಂದ ದೇಶದ್ರೋಹಿ ಜ್ಯೋತಿ ಕೇರಳಕ್ಕೆ ಬಂದಿದ್ಲಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನು ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ದ ಹಾಗೆ ಬಿಜೆಪಿ ಕೇರಳ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದು ಈ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆದಿತ್ತು ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಿದೆ. ನೇರವಾಗಿ ಕೇರಳ ಎಡ ಸರ್ಕಾರವನ್ನ ಬೊಟ್ಟು ಮಾಡ್ತಾ ಇರೋ ಬಿಜೆಪಿ, ನೀವೆಲ್ಲ ಸೇರ್ಕೊಂಡೇ ದೇಶದ್ರೋಹ ಬಗೆಯೋದಕ್ಕೆ ಯತ್ನಿಸ್ತಾ ಇದ್ದೀರಾ, ಪಾಕಿಸ್ತಾನ ಸುತ್ತಾಡ್ತಾ ಇದ್ದ ಸ್ಪೈನ್ ಅನ್ನ ಕೇರಳಕ್ಕೆ ರೆಡ್ ಕಾರ್ಪೆಟ್ ಹಾಕಿ ಕರೆಸಿ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ಇದಕ್ಕೆ ಕೇರಳ ಪ್ರವಾಸೋದ್ಯಮ ಇಲಾಖೆಯೇ ನೇರ ಹೊಣೆ. ಈ ಕೂಡಲೇ ಟೂರಿಸಂ ಮಿನಿಸ್ಟರ್ ಮೊಹಮ್ಮದ್ ರಿಯಾಜ್ ನನ್ನ ತೆಗೆದು ಹಾಕಬೇಕು. ಆದ್ರೆ ರಿಯಾಜ್ ಸಿಎಂ ಪಿಣರಾಯಿ ವಿಜಯನ್ ಅಳಿಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಕಾರಣಕ್ಕಾಗಿ ಅವರನ್ನ ಉಳಿಸಿಕೊಳ್ಳೋ ಪ್ರಯತ್ನ ನಡೆದರೆ ಯಾರು ಕೂಡ ಸುಮ್ಮನಿರೋದಿಲ್ಲ. ರಿಯಾಜ್ ತನಿಖೆ ಆಗ್ಲೇಬೇಕು ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಟ್ವೀಟ್ ಮೂಲಕ ಸವಾಲು ಹಾಕಿದ್ದಾರೆ. ಇನ್ನು ನ್ಯಾಷನಲ್ ಲೆವೆಲ್ ನಲ್ಲಿ ಕೇರಳದ ಸಿಪಿಎಂ ಕೂಡ ಇಂಡಿ ಒಕ್ಕೂಟದಲ್ಲಿ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಸ್ಟೇಟ್ ಲೆವೆಲ್ ನಲ್ಲಿ ಕಾಂಗ್ರೆಸ್ ಹಾಗೂ ಸಿಪಿಎಂ ಬದ್ಧ ವೈರಿಗಳು ಅನ್ನೋದು ಕೂಡ ವಾಸ್ತವವೇ. ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ ಮಿತ್ರ ಪಕ್ಷ ಇಂಡಿಯನ್ ಮುಸ್ಲಿಂ ಲೀಗ್ ಪಿಣರಾಯಿ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಪಿಣರಾಯಿ ಸರ್ಕಾರದಲ್ಲಿ ಕೇರಳ ಬಹಳ ಅಪಾಯದಲ್ಲಿದೆ. ಲಾಗರ್ಸ್ ನೆಪದಲ್ಲಿ ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದಕ್ಕೆ ಟ್ರ್ಯಾಕ್ ಇಲ್ಲದಂತಾಗಿದೆ ಅಂತ ಆರೋಪಿಸಿದೆ. ಆದ್ರೆ ಇದೇ ಅವಕಾಶ ಬಳಸಿ ಕೇಂದ್ರ ಸರ್ಕಾರಕ್ಕೂ ಟಕ್ಕರ್ ಕೊಟ್ಟಿರೋ ಮುಸ್ಲಿಂ ಲೀಗ್ ಸದ್ಯ ಜ್ಯೋತಿ ಹಿಂದೂ ಆಗಿರೋದ್ರಿಂದ ಅಷ್ಟೇನು ಸಮಸ್ಯೆ ಆಗಿಲ್ಲ. ಒಂದು ವೇಳೆ ಆಕೆ ಮಲ್ಹೋತ್ರಾ ಬದಲಿಗೆ ಮೆಹಬೂಬಾ ಅಥವಾ ಮಹೀನ್ ಆಗಿದ್ದಿದ್ರೆ ಇವತ್ತು ಇಡೀ ಸಮುದಾಯ ಇದಕ್ಕೆ ಉತ್ತರ ಕೊಡಬೇಕಿತ್ತು ಅಂತ ಟೀಕಿಸಿದ್ದಾರೆ. ಅಲ್ಲದೆ ಟೂರಿಸಂ ಮಿನಿಸ್ಟರ್ ಅನ್ನ ಪ್ರಶ್ನಿಸಿರೋ ಮುಸ್ಲಿಂ ಲೀಗ್ ಇದೆಲ್ಲದಕ್ಕೂ ರಿಯಾಜ್ ನೇರ ಹೊಣೆ, ಆಕೆಯನ್ನ ಯಾವ ಕಾರಣಕ್ಕೆ ಆಯ್ಕೆ ಮಾಡಿದ್ದು ಅನ್ನೋದಕ್ಕೆ ಉತ್ತರ ಕೊಡಬೇಕು ಅಂತ ಸವಾಲ್ ಹಾಕಿದ್ದಾರೆ. ಏನು ಇಷ್ಟೆಲ್ಲ ಆರೋಪಗಳು ಬಂದ್ಮೇಲೆ ಇದನ್ನ ಹೀಗೆ ಬಿಟ್ರೆ ಆಗಲ್ಲ ಅಂತ ಪಿಣರಾಯಿ ಸರ್ಕಾರದ ಇತರ ನಾಯಕರು ಹಾಗೂ ಸಚಿವರು ಕೂಡ ಮೌನ ಮುರಿತಾ ಇದ್ದಾರೆ. ಕೇಂದ್ರ ಸರ್ಕಾರ ಬೇಕಂತಲೇ ಜ್ಯೋತಿ ಮಲ್ಹೋತ್ರಾ ವಿಚಾರದಲ್ಲಿ ಕೇರಳ ಸರ್ಕಾರವನ್ನ ಎಳೆದು ತರ್ತಾ ಇದೆ. ಒಟ್ನಲ್ಲಿ ನಮ್ಮನ್ನ ಸಿಕ್ಕಿಸಿ ಹಾಕ್ಬೇಕು ಅನ್ನೋ ಉದ್ದೇಶ ಹೊಂದಿದೆ. ಆಕೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾಳೆ ಅಂದ್ಮೇಲೆ ಆಕೆಗೆ ಪಾಸ್ಪೋರ್ಟ್ ಕ್ಲಿಯರೆನ್ಸ್ ಕೊಟ್ಟಿದ್ದು ಯಾಕೆ, ವೀಸಾ ಸಿಕ್ಕಿದ್ದು ಹೇಗೆ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು, ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕಲ್ವಾ? ಕೇಂದ್ರ ಸರ್ಕಾರ ತಮ್ಮ ಹುಳುಕನ್ನ ಮುಚ್ಚಿಕೊಳ್ಳೋದಕ್ಕೆ ಇಂಥ ಆರೋಪಗಳನ್ನ ಮಾಡ್ತಾ ಇದೆ ಅಂತ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಹೋಗಿದ್ದಾರೆ. ಆದ್ರೆ ಈ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೆಲವೊಂದು ವಿಷಯಗಳನ್ನ ಮಾತ್ರ ತಳ್ಳಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಅದೇನಂದ್ರೆ, ಒಂದು, ಜ್ಯೋತಿಗೆ ಪಾಕಿಸ್ತಾನದಲ್ಲಿ ಲಿಂಕ್ ಇತ್ತು, ಆಕೆ ದೇಶದ್ರೋಹದಲ್ಲಿ ತೊಡಗಿದ್ಲು ಅನ್ನೋದು. ಇನ್ನೊಂದು, ಅದೇ ದೇಶದ್ರೋಹಿ ಜ್ಯೋತಿ ಕೈಯಲ್ಲಿ ಕೇರಳ ಟೂರಿಸಂ ಅನ್ನ ಪ್ರಮೋಟ್ ಮಾಡಿಸಲಾಗಿತ್ತು ಅನ್ನೋದು. ಈಗ ಕೇರಳ ಸರ್ಕಾರಕ್ಕೂ ಆಕೆಗೂ ಲಿಂಕ್ ಆಗಿದ್ದು ಹೇಗೆ ಅನ್ನೋದು ಗೊತ್ತಾದ್ರೆ ಇನ್ನಷ್ಟು ವಿಚಾರಗಳಿಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.